ಕೃಷಿಯೊಳಗ ಅದು ಮೊದಲು ಮಾಡಿ ಒಣಬೇಸಾಯ ಕೃಷಿಯೊಳಗ ಅಥವಾ ಮಳೆಯಾಶ್ರಿತ ಕೃಷಿಯೊಳಗ ಅಲ್ಪಾವಧಿಯೊಳಗ ನಾವು ಏನೇನು ಕ್ರಮ ತಗೊಂಡ್ರ ನಮಗಿರೋ ಅಪಾಯಗಳನ್ನ ಅಥವಾ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸ್ಬೋದು ಅಂತ ಹೇಳಿ ಹಿಂದಿನ 3 ವಿಡಿಯೋದಾಗ ನೋಡಿದ್ವಿ. ಸೊ ಈಗ ದೀರ್ಘಾವಧಿಯೊಳಗೆ ನಾವು ಏನೇನು ಪ್ರಯತ್ನ ಮಾಡ್ಬೋದ್ರಿ ಅಂದ್ರೆ ಲಾಂಗ್ ಟರ್ಮ್ ಪ್ಲಾನ್ ಏನೇನು ಮಾಡ್ಬೋದು, ಅದರಿಂದ ಏನೇನು ಪ್ರಯೋಜನಗಳು ಅದಾವ ಅನ್ನೋದನ್ನ ಈ ವಿಡಿಯೋದೊಳಗೆ ಹೇಳ್ಬೇಕಂತ ಬಂದೀನಿ. ಸೊ ದೀರ್ಘಾವಧಿ ಕ್ರಮ ಒಳಗೆ ನಾವು 3 ಹಂತ ಮಾಡೀನಿ. ಒಂದನೇದು ಬದು ಮತ್ತು ಟ್ರೆಂಚ್, ಅಂದ್ರೆ ನೀವು ಒಡ್ಡು ಕವಲಿ ಹಾಕೋದೇನಿರ್ತಾವಲ್ಲ ಇವ್ನ ಯಾಕೆ ಹಾಕಬೇಕು, ಹೆಂಗೆ ಹಾಕಬೇಕು, ಹಾಕೋದ್ರಿಂದ ಪ್ರಯೋಜನ ಏನು ಅದನ್ನ ನೋಡೋಣ ಅಂತ. ಎರಡನೇದು ಗಿಡ ಮರ ಮತ್ತು ಬೆಳೆಗಳ ಸಂಯೋಜನೆ, ಎಲ್ಲಾನು ಪೂರಕವಾಗಿ ಇಟ್ಕೊಂಡು ಹೊಲದಾಗ ಗಿಡ ಮರನೂ ಇರಬೇಕು, ನಮಗೆ ಬೇಕಾಗೋ ಸಣ್ಣ ಪುಟ್ಟ ಅಲ್ಪಾವಧಿ ಬೆಳೆನೂ ಇರಬೇಕು. ಆಮೇಲೆ ಗಿಡ ಮರ ಇರೋದ್ರಿಂದ ಏನೇನು ಅನುಕೂಲತೆ ಇದಾವ ಅದ್ರ ಬಗ್ಗೆನೂ ಒಂದಿಷ್ಟು ಚರ್ಚೆ ಮಾಡೋಣ. ಅದಾದ್ಮೇಲೆ ದನ ಕುರಿ ಕೋಳಿ ಆಡು ಇಂಥವು ಪ್ರಾಣಿ ಪಕ್ಷಿಗಳನ್ನ ನಾವು ಹೆಂಗೆ ಸಂಯೋಜನೆ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲದ ಅನ್ನೋದನ್ನ ನೋಡೋಣ. ಅದಾದ್ಮೇಲೆ ಕೊನೆಯದಾಗಿ ನಾವು ಶ್ರಮ ಎಲ್ಲಿ ಹಾಕ್ಲಿಕ್ಕತ್ತೀವಿ, ಎಲ್ಲಿ ಹಾಕ್ಬೇಕಿತ್ತು, ಮತ್ತೆ ಲಾಭ ಎಲ್ಲಿ ಶ್ರಮ ಹಾಕೋದ್ರಿಂದ ನಮಗೆ ಸಿಗ್ತದ ಅನ್ನೋದನ್ನ ಒಂದು ಬ್ರೀಫ್ ಆಗಿ ಅಂದ್ರೆ ಸಂಕ್ಷಿಪ್ತ ಆಗಿ ಚರ್ಚೆ ಮಾಡಿ ಮುಗಿಸೋಣ ಅಂತ. ಸೊ ಮೊದಲನೇದು ನಾವು ತಗೊಳ್ಳೋದಾದ್ರೆ ಬದು ಮತ್ತೆ ಟ್ರೆಂಚ್. ಏನ್ರಿ ಬದು ಮತ್ತೆ ಟ್ರೆಂಚ್ ಯಾಕೆ ಮಾಡ್ತಿದ್ರು? ಬಹಳ ಮಜಾ ಅದ ರೀ. ನಮ್ಮ ಹಿರಿಯರಿಗೆಲ್ಲ ಬರೀ ಗುದ್ಲಿ ಸಲ್ಕಿ ಬುಟ್ಟಿನ ಇದ್ದು, ಮತ್ತೇನು ಒಂದು JCB ಇರ್ಲಿಲ್ಲ, ಹಿಟಾಚಿ ಇರ್ಲಿಲ್ಲ, ಯಾವ್ದು ದೊಡ್ಡ ದೊಡ್ಡ ಮಷಿನ್ ಇರ್ಲಿಲ್ಲ ಕೆಲಸ ಮಾಡಕ್. ಆದ್ರೂ ಬೆನ್ನು ನೋವು ಆಗುವಂಗ ಎಷ್ಟೋ ಮಂದಿ ಕೂಡಿ ಇದ್ದಿದ್ದ ಹೊಲಗಳಿಗೆ ಮಣ್ಣಿಗೆ ಎಲ್ಲಾ ಕಡೆನೂ ಕೆರಿ ಒಡ್ಡು ಬಾವಿ ಬದು ಇಂಥವನ್ನೆಲ್ಲ ಹೆಚ್ಚಿಗೆ ಮಾಡ್ಕೊಂತ ಬಂದ್ರ ಹೊರತು ತೆಗೆದು ಸಾಫ್ ಮಾಡ್ಲಿಲ್ಲ. ಅವರು 6 ದಿವಸಗಟ್ಲೆ ಮಾಡಿದ ಕೆಲಸನ ನಾವು ಅರ್ಧ ತಾಸನೇ ಮಾಡ್ಬೋದು. ಅಷ್ಟು ನಮಗೆಲ್ಲ ಸಾಮರ್ಥ್ಯ ಇದ್ರು ನಾವು ಹೊಸ ಬದು ನಿರ್ಮಾಣ ಮಾಡೋದು ಬಿಟ್ಬಿಡ್ರಿ, ಇರೋ ಬದುಗಳನ್ನ ಉಳಿಸ್ಕೊಳಾಗ್ತಾ ಇರಲಿಲ್ಲ. ಇದೇ ವಿಷಯದ ಮೇಲೆ ಒಮ್ಮೆ ಯಾವಾಗ ವಿಡಿಯೋ ಮಾಡಿದಾಗ ಯಾರೋ ಒಬ್ರು JCB ಅವರು ನನಗೆ ಮೆಸೇಜ್ ಮಾಡಿದ್ರು, ನೀವು ಹಿಂಗೆ ಮಾಡಿ ನಮ್ಮ ಕೆಲಸ ಎಲ್ಲ ಕಮ್ಮಿ ಮಾಡ್ತೀರಿ ಅಂತ ಹೇಳಿ. ನಾನು ಹೊಳ್ಳಿ ಪ್ರಶ್ನೆ ಕೇಳಿದೆ, ಅಣ್ಣ ಇರು ಬದುನ ಸಾಫ್ ಮಾಡೋದ್ರೊಳಗೆ ನಿಂಗೆ ಹೆಚ್ಚಿಗೆ ಕೆಲಸ ಸಿಗ್ತದೋ, ಏನು ಬದು ಇರ್ಲಾರ್ದಲ್ಲಿ ಬದು ಹೆಚ್ಚಿಗೆ ಮಾಡ್ಕೊಂತ ಹೊಂಟಂಗೆ ನಿನಗೆ ಕೆಲಸ ಜಾಸ್ತಿ ಸಿಗ್ತದೋ ಅಂತ ಹೇಳಿ. ಹೊಳ್ಳಿ ಮಾತೇ ಬರಲಿಲ್ಲ. ಸೊ ಎಷ್ಟೋ ಸರಿ ನಾವು ಈ ಕಲ್ಪನೆ ಒಳಗೆ ತಪ್ಪು ಕಲ್ಪನೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದರಿಂದ ಹೊರಗೆ ಬಂದು ಬದು ಮತ್ತು ಒಡ್ಡು ಹಾಕೋದ್ರಿಂದ ಟ್ರೆಂಚ್ ಮಾಡೋದ್ರಿಂದ ಏನು ಲಾಭ ಅದಾವ ಅನ್ನೋದು ಇವತ್ತು ನೋಡೋಣ. ಸೊ ಮೊದಲು ಏನಾಗ್ತೈತ್ರಿ, ಬದು ಟ್ರೆಂಚ್ ಮಾಡ್ಬೇಕಂದಾಗ ಯಾವುದೇ ನೆಲ ತಗೊಂಡ್ರು ಕಣ್ಣಿಗೆ ನಿಮಗೆ ಸಮ ಐತಿ, ನನ್ನ ಹೊಲ ಲೆವೆಲ್ ಐತಿ ಅಂತ ಅನಿಸ್ತಿರ್ಬೋದು. ಆದ್ರೆ ನೀವು ಹೆಂಗೆ ನೋಡಿದ್ರು ಎಲ್ಲೋ ಒಂದ್ ಕಡೆ ಸ್ಲೋಪ್ ಇದ್ದೇ ಇರ್ತದ. ಯಾಕೆ ಹೇಳ್ರಿ? ಭೂಮಿ ಗುಂಡಗೈತಿ ಅದ್ರ ಸಲುವಾಗಿ. ಸೊ ನೀವು ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಸ್ಲೋಪ್ ಇರ್ತದಲ್ಲ, ಅದಕ್ಕೆ ಲಂಬಾಕಾರವಾಗಿ ಒಂದು ರೇಖೆ ಸಿಗ್ತದ. ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ? ಸಮಪಾತಳಿ ರೇಖೆ ಅಂತ ಹೇಳಿ ಕರಿತೀವಿ. ಇದಕ್ಕ ಇಂಗ್ಲಿಷ್ನಾಗ ಕಾಂಟರ್ ಲೈನ್ ಅಂತ ಹೇಳಿ ಕರಿತೀವಿ. ಸೊ ಇದೇನ್ ಮಾಡ್ತದ, ನಿಮಗ ಹೆಂಗ್ ಸ್ಲೋಪ್ ಅದಲ್ಲ ಅದಕ್ಕೆ ಕರೆಕ್ಟ್ ಲಂಬಾಕಾರವಾಗಿ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ತೋರಿಸ್ತದ. ಆ ಲೈನ್ ಪ್ರಕಾರನ ನೀವು ಟ್ರೆಂಚ್ ಹಾಕಿದ್ರ ಅಂದ್ರೆ ಒಂದು ಕವಲಿ ಮಾಡಿದ್ರಿ ಅಂದ್ರೆ ಅದೇ ಮಣ್ಣು ತೆಗೆದು ಸೈಡಿಗೆ ಹಾಕೊಂಡ್ರೆ ಒಂದು ಬದು ಆಗ್ತದೆ. ಹೆಂಗ್ ಆಗ್ತದೆ ಇದು? ಇಲ್ಲಿಂದ ಈಗ ನೋಡ್ರಿ ಹಿಂಗ್ ನಿಮ್ದು ಲೈನ್ ಬಂದದ ಅಂತ ಅನ್ಕೊಳ್ಳೋಣ. ಈ ಲೈನ್ ಹಿಂಗ್ ಬಂದಾದ್ಮೇಲೆ ನೀವು ಇಲ್ಲಿಂದ ಹಿಂಗ್ ಟ್ರೆಂಚ್ ತೆಗಿತೀರಿ. ಅದು ನಿಮ್ಗೆ ಸೈಡಿಗೆ ನಿಂತ್ ಕಂಡಾಗ ಹೆಂಗ್ ಕಾಣ್ತದ? ಹಿಂಗ್ ಒಂದು ತೆಗ್ ಆಗ್ತದ. ಇದೇ ಮಣ್ಣನ್ನ ನೀವು ಹಿಂಗ್ ತಗೊಂಡು ಮತ್ತೆ ಈ ಕಡೆ ಒಡ್ಡು ಹಾಕ್ತೀರಿ. ಸೊ ಮ್ಯಾಲಿಂದ ಬಂದ ನೀರು ಇದ್ರೊಳಗೆ ಶೇಖರಣೆ ಆಗಿ ನಿಂತು ಮತ್ತೆ ಇಂಗಿ ಎಕ್ಸೆಸ್ ಆಗಿದ್ದ ಅಂದ್ರೆ ಹೆಚ್ಚಿಗೆ ಆಗಿದ್ದ ನೀರು ಹೋಗ್ಲಿಕ್ಕೆ ಜಾಗ ಮಾಡ್ಕೊಡ್ಬೋದು. ಇದನ್ನ ಬಹಳ ವಿವರವಾಗಿ ಮಾಡಿದ್ದಂತ ಒಂದು ವಿಡಿಯೋನು ಅದ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಬೇಕಂದ್ರೆ ಮುಂದಿನ ಸಾರಿ ಮತ್ತೊಂದು ಇದ್ರ ಬಗ್ಗೆನ ಒಂದು 10 ನಿಮಿಷದ 15 ನಿಮಿಷದ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಸಂಪಾತಳಿ ರೇಖೆ ಎಲ್ಲ ಗುರ್ತು ಹಿಡ್ಕೊಂಡ್ವಿ. ಅದೆಲ್ಲ ಆದ್ಮೇಲೆ ನಾವು ಒಡ್ಡು ಬದುನು ಇದನ್ನೆಲ್ಲ ಹಾಕೊಂಡ್ವಿ, ಟ್ರೆಂಚ್ ಬಂಡು ಎಲ್ಲ ಮಾಡ್ಕೊಂಡ್ವಿ. ಮತ್ತೆ ಅದನ್ನ ಹಂಗೆ ಬಿಟ್ರೆ ಆಯ್ತಲ್ಲ, ನೀರ್ ಹಿಂಗ್ ಬಿಡ್ತದೇನೋ? ಹಂಗ ನೀರ್ ಹಿಂಗುದೇ ಇಲ್ರಿ. ಅದಕ್ಕೆ ಏನ್ ಮಾಡ್ಬೇಕಾಗ್ತದ, ನಾವೇನು ಟ್ರೆಂಚ್ ಬಂಡ್ ಮಾಡಿರ್ತೇವಲ್ಲ ಇದ್ರ ಮೇಲೆ ಗಿಡ ಹಚ್ಕೋಬೇಕಾಗ್ತದ. ಯಾಕೆ ಗಿಡ ಹಚ್ಕೋಬೇಕು? ಆಮೇಲೆ ಹೆಂಗ್ ಗಿಡ ಹಚ್ಕೋಬೇಕು? ಇಲ್ಲಿ ಯಾಕೆ ಗಿಡ ಹಚ್ಕೋಬೇಕಂದ್ರ, ನೀವು ಒಂದು ಗಿಡ ಹಚ್ಚಿದಾಗ ಅದರ ಬೇರು ಭೂಮಿಯೊಳಗ ಹಿಂಗ್ ಪೆನೆಟ್ರೇಟ್ ಆಗ್ತೈತಿ. ಇದು ಹಿಂಗ್ ಬೇರು ಒಳಗೆ ಬಿಡ್ಲಿಲ್ಲ ಅಂದ್ರ ಬಿದ್ದ ನೀರನ್ನ ಭೂಮಿ ಒಳಗೆ ಇಂಗಿಸ್ಲಿಕ್ಕೆ ಬೇರೆ ಯಾವ್ದು ದಾರಿ ಇಲ್ಲ. ನಾವ್ ಮ್ಯಾಲ ನೀರ್ ಹಿಂಗ್ ಸಿಕ್ಕೂಡ್ಲೆ ಭಾಳ ಅಂದ್ರೆ ಒಂದ್ 8-10 ಇಂಚದ್ ನೀರ್ ಇಳ್ದಿರ್ಬೋದು ಅಷ್ಟ, ಎಲ್ಲೆಲ್ಲಿ ಗ್ಯಾಪ್ ಸಿಗ್ತೈತೆ ಅಲ್ಲಿ ನೋಡಿ. ಬಟ್ ಭೂಮಿ ಒಳಗೆ ಆಳವಾಗಿ ನೀರು ತಗೊಂಡೋಗಿ ಬಿಡ್ಬೇಕನ್ನೋದಾದ್ರ ಗಿಡದ ಬೇರು ಸಹಾಯ ಇಲ್ಲದ ಕೆಲಸ ಆಗೋದಿಲ್ಲ ಅನ್ನೋದು ಎಲ್ಲಾ ಕಡೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಸರಿ, ಹಂಗಿದ್ರ ನಾವು ಭಾಳ ಮಂದಿ ಹೇಳ್ತಿರ್ತಾರೆ ನಮ್ಗೆ, ಇಂಥ ಒಡ್ಡು ಬದು ಮಾಡೋದ್ರಿಂದ ನಮಗ್ ನೆಲ ಸಾಯ್ತೈತಲ್ರಿ, ಅಷ್ಟು ಪೀಕ್ ಬರೋದಿಲ್ಲ. ಅಲ್ಲೆಲ್ಲ ನಮಗ್ ಮತ್ತೆ ಅಷ್ಟು ನೆಲ ಹೋದ್ರೆ ನಮ್ಗೆ ಪೀಕ್ ಬರ್ಲಿಲ್ಲ ಅಂದ್ರೆ ಅಷ್ಟು ಇಳುವರಿ ಕಮ್ಮಿ ಆಗ್ತೈತಿ, ಅಷ್ಟು ಆದಾಯ ಕಮ್ಮಿ ಆಗ್ತದ ಅಂತ ಹೇಳ್ತಾರೆ.
ಸೊ ಒಂದ್ಸರಿ ನಾವು ಹಂಗೆ ಪರೀಕ್ಷೆ ಮಾಡಿ ನೋಡ್ರಿ ನಿಜವಾಗ್ಲೂ ನೆಲ ಸಾಯ್ತದನು ಅಂತ ಹೇಳಿ. ಈಗ ಇದೊಂದು 6 ಫೂಟಿಂದ ಒಂದು ಜಾಗ ಐತೆ ಅಂತ ಅನ್ಕೊಳ್ಳೋಣ. ಇದ 6 ಫೂಟ್ ಒಳಗೆ ನಾನು ಒಂದು ಟ್ರೆಂಚ್ ಮಾಡಿದೆ, ಆಮೇಲೆ ಒಂದು ಬದು ಮಾಡಿದೆ. ಅಥವಾ ಯಾರು ಎರಿ ಭೂಮಿಯವರು ಇದೀರಿ, ನಿಮ್ಗೆ ಈ ಟ್ರೆಂಚ್ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಎರಿ ಮಣ್ಣೆಲ್ಲ ಬಂದು ಇಲ್ಲಿ ಶೇಖರಣೆ ಆಗೋದ್ರಿಂದ ಅದು ತುಂಬ್ಕೊಂಡ್ಬಿಡ್ತದೆ. ಅದಕ್ಕೆ ಅಲ್ಲಿ ಬಹಳ ಮಂದಿ ಏನು ಹೇಳ್ತಾರ, ಯಾರು ಅದ್ರೊಳಗೆ ಎಕ್ಸ್ಪರ್ಟ್ಸ್ ಅಂತ ಇದಾರಲ್ಲ, ಅವ್ರು ಹೇಳೋದೇನು, ಹಿಂಗೆ ಮಾಡ್ಕೊಳ್ಳೋ ಬದ್ಲಿ ಇದನ್ನ ನೀವು ದೊಡ್ಡದಾಗಿ ಬದು ಹಾಕೊಳ್ರಿ ಅಂತ ಹೇಳ್ತಾರೆ. ಸರಿ, ಈಗ ಇದ 6 ಫೂಟಿಂದ ಹಿಂಗೆ ಬದು ಆತ ಅನ್ನೋದಾದ್ರ ನಿಮಗೆ ಜಾಗ ಎಲ್ಲಿ ಸಾಯ್ತು, ಎಷ್ಟು ಅಥವಾ ಉಲ್ಟಾ ಹೆಚ್ಚಿಗೆ ಸಿಗ್ತಾನೆ ಅನ್ನೋದನ್ನ ನಮ್ಮ ಪರೀಕ್ಷೆ ಮಾಡೋಣ್ರಿ. ಇಲ್ಲಿಂದ ಇದು ಒಂದು 3 ಫೂಟ್ ಎತ್ತರ ಹಾಕೊಂಡಿರ ಅನ್ಕೊಳ್ಳೋಣ ಬದು. ಹೊಳ್ಳಿ ಇಲ್ಲಿಂದ ಇದೊಂದು 5 ಫೂಟ್ ಸಿಗ್ತೈತೆ. ಹೊಳ್ಳಿ ಇಲ್ಲಿಂದ ಇಲ್ಲಿಗೊಂದು ಇದೊಂದು 3 ಫೂಟ್ ಸಿಗ್ತೈತೆ. 3, 3, 6, 5, 11 ಫೂಟ್ ಏರಿಯಾ ಸಿಕ್ತು ನಮಗೆ ಜಾಗ. ನೆಲ ಉಲ್ಟಾ ಸಾಯ್ತು ಏನು ಹೆಚ್ಚಿಗೆ ಸಿಕ್ಕಂಗಾಯ್ತು. ನಮಗ್ ಸಮಸ್ಯೆ ಎಲ್ಲ ಆಗ್ಯದ, ಈ ನೆಲ ಬಳಸ್ಕೊಳ್ಳೋದು ಗೊತ್ತಿಲ್ಲ, ಅದಕ್ಕೆ ನಮಗ್ ನೆಲ ಸಾಯ್ತು ಅಂತ ಅನ್ಸಾಕತ್ತದ. ಇದ್ರ ಮೇಲೆ ನೀವು ಹೆಂಗ್ ಮಾಡ್ಬೋದು, ಇದನ್ನ ನಾ ಸ್ವಲ್ಪ ದೊಡ್ಡದಾಗಿ ಬರೋದು ತೋರಿಸೋದಾದ್ರ, ಈಗ ನಿಮ್ಗೆ ಇಂಥದ್ದೊಂದು ದೊಡ್ಡದು ಬದು ಐತಿ. ಇದ್ರ ಮೇಲೆ ಏನೇನು ಮಾಡ್ಬೋದ್ರಿ, ನೀವು ಈ ಜಾಗದೊಳಗೂ ದೊಡ್ಡ ಗಿಡ ಹಚ್ಕೋಬೋದು, ಇಲ್ಲೂ ಹಚ್ಕೋಬೋದು. ಇಲ್ಲೇ ಈ ನೆರಳೊಳಗೆ ಬರುವಂಥವು ಹುಲ್ಲು ಹಚ್ಕೋಬೋದು. ಸಾಕಷ್ಟು ಥರ ಅದಾವ್ರಿ. ಈಗ ಮೊದಲು ಮಾಡಿ ನಮ್ಮಲ್ಲಿ ನಾವು ಹಚ್ಚಿದ್ದು ಗ್ರೇಜಿಂಗ್ ಗಿನ್ನಿ ಅಂತ ಹೇಳಿ ಹಚ್ತೀವಿ. ತಾನಾಗೆ ಬೆಳೆಯುವಂಥ ಹುಲ್ಲು ಇರ್ತದ, ಅದನ್ನ ಹಚ್ಕೋಬೋದು. ಇಲ್ಲೂ ಹುಲ್ಲು ಹಾಕೋಬೋದು. ನಡು ನೀವು ಇದ್ರೊಳಗೇನೆ ಬೇಕಂದ್ರೆ ಯಾವ್ದಾರ ಬಳ್ಳಿ ತರಕಾರಿ ಹಾಕೊಂಡು ಇಲ್ಲಿ ಬಳ್ಳಿ ಹಬ್ಬಸ್ಕೋಬೋದು, ಇಲ್ಲೂ ಹಬ್ಬಸ್ಕೋಬೋದು. ಇದೆಲ್ಲ ಆದ್ಮೇಲೆ ತರಕಾರಿ ಯಾವ್ದಾರ ಬೆಳಿಬೇಕಂದ್ರ ಅದನ್ನ ಸಹಿತ ನೀವು ಮ್ಯಾಲೆ ಹಾಕೊಂಡು ಅದನ್ನು ಬೆಳೆ ಮಾಡ್ಕೋಬಹುದು. ಈ ಬದು ಮೇಲೆಲ್ಲ ನಮ್ ಕಡೆಗೆ ಅವ್ರಿ ಬಳ್ಳಿ ಅದು ಹಾಕ್ತಾರ, ಒಡ್ಡ ಬದುಗ್ ಅಂತ ಹೇಳಿ ಹಾಕ್ತಾರ. ತೊಗರಿ ಎಲ್ಲ ನಮ್ಮಲ್ಲಿ ಬದುಗುಂಟನ ಹಾಕ್ತಾರೆ, ಈಗ್ಲು ಹಳ್ಳಿನ ಜೋಳ ಅಂತ ಹಾಕ್ತಾರೆ. ಇಂಥವ್ ನಿಮ್ಮ ಜಾಗದಾಗ ಯಾವ್ದೋ ಒಂದು ಬೆಳಿ ಸಿಕ್ತಿರ್ತದ, ಅದು ಬದುಗ್ ಅಂತೇಳಿ ಹೊಂದಿಸಿದ ಬೆಳಿ ಇರ್ತದ. ಇಲ್ಲಂದ್ರ ನಮ್ಮ ಹಿರಿಯರ ಅಷ್ಟು ದಡ್ರ ಇರ್ಲಿಲ್ರಿ, ಬೆನ್ನು ನೋವು ಆಗುವಂಗ ಅಷ್ಟು ಬದು ಹಾಕಿ ಅದ್ರ ಮೇಲೆ ಯಾವ್ದೋ ಬೆಳಿ ಮಾಡ್ಬೇಕಂತ ಹೊಂಟವ್ರು. ಸೊ ಹಿಂಗ್ ಮಾಡಿ ನೀವು ಬಳಸ್ಕೊಂಡಾಗ ಉಪಯೋಗ ಏನೇನಾಯ್ತು, ಉಲ್ಟಾ ನೆಲ ಹೆಚ್ಚಿಗೆ ಸಿಕ್ತು. ಇದ್ರ ಮೇಲೆ ಬೆಳೆಯುವಂತ ಬೆಳಿ ನೀವು ಮಾಡ್ಕೊಂಡಿದ್ರೆ ಇಳುವರಿ ಹೆಚ್ಚಿಗೆ ಸಿಕ್ತು, ಅದ್ರದ್ದು ಆದಾಯನೂ ಸಿಕ್ತು. ವಾಪಸ್ ಬಹಳ ದೊಡ್ಡ ಮುಖ್ಯವಾದ ಒಂದು ಸಹಾಯ ಏನ್ ಸಿಗ್ತದ ಅನ್ನೋದಾದ್ರ ಮಣ್ಣು ಸವಕಳಿ ಕಮ್ಮಿ ಆಗ್ತದ. ನೀರು ದಬಾಶ್ ಓಡ್ ಹೊಂಟೈತಂದ್ರ ಅದ್ರ ಜೊತೆ ಬರೀ ನೀರಷ್ಟೇ ಹೋಗ್ತಿರೋದಿಲ್ಲ, ಅದು ಮಣ್ಣನ್ನು ಕರ್ಕೊಂಡು ಹೋಗ್ತಿರ್ತದ. ಮಣ್ಣು ಕರ್ಕೊಂಡು ಹೋತಂದ್ರ ನಿಮ್ದು ಮೇಲ್ಮೈ ಮಣ್ಣು ಏನಿರ್ತದಲ್ಲ ಅಲ್ಲೇ ನಮ್ದು ಆಟ ಇರ್ತದ ಒಂದು 6 ಇಂಚಿನೊಳಗ. ಆ ಮಣ್ಣು ನಿಮ್ದು ಸವಕಳಿ ಹಾಕೊಂತ ಹೊಂಟಂದ್ರ ನಿಮ್ಮ ಭೂಮಿಯೊಳಗ ಬೆಳೆದ್ರ ಮೇಲೆ ಅದರ ಪರಿಣಾಮ ಆಗೇ ಆಗ್ತದೆ. ಸೊ ಹಂಗಾಗಿ ಇದು ಅಷ್ಟೂ ನಮಗೆ ಸಾಕಷ್ಟು ಸಹಾಯ ಇರುವಾಗ ನಾವು ಬದು ಮತ್ತು ಟ್ರೆಂಚ್ ಯಾಕೆ ಮಾಡಬಾರ್ದು, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡ್ರಿ. ಯಾರಿಗೆ ಬದು ಟ್ರೆಂಚ್ ಮಾಡ್ಬೇಕನ್ನೋದದ ಇದನ್ನ ಇನ್ನೂ ಡೀಟೇಲ್ ಆಗಿ ನಾವು ಮತ್ತೊಂದು ವಿಡಿಯೋದಾಗೋ ಅಥವಾ ಯಾರೇ ನೀವು ಕಾರ್ಯಾಗಾರಕ್ಕೆ ಬಂದ್ರೆ ಅಲ್ಲೂ ಚರ್ಚೆ ಮಾಡ್ಬೋದು. ಇಲ್ಲ ಯಾರೇ ಹಂಗೆ ಅದ್ರೊಳಗೆ ಎಕ್ಸ್ಪರ್ಟ್ ಇದ್ದವ್ರಿಗೆ ನಾವು ಭೇಟಿನೂ ಮಾಡಿಸ್ಬೋದು. ಸರಿ, ಇದೆಲ್ಲ ಆದ್ಮೇಲೆ ಗಿಡ ಮರ ಮತ್ತು ಬೆಳೆಗಳ ಸಂಯೋಜನೆ ಯಾಕೆ ಆಗ್ಬೇಕು. ಈಗ ಅನ್ಕೊಳ್ರಿ, ನಿಮ್ದು 1 ಎಕರೆ ಹೊಲ ಅದ. ಇದಕ್ಕಿಂತ ಮೊದಲ ಒಂದು ಉದಾಹರಣೆ ತಗೊಳ್ಳೋಣ. ಈ ಮಳೆಗಾಲದೊಳಗ ಅರ್ಬಿ ಒಣಗಂಗಿಲ್ಲ ಅಂತ ಹೇಳಿ ಗುದ್ದಾಡ್ತಿರ್ತೇವಲ್ಲ, ಹೊರಗೆ ಮಳಿ ಬರ್ತಿರ್ತದ. ಆದ್ರೂ ಏನ್ ಮಾಡ್ತೇವೆ ಹೇಳ್ರಿ, ಈಗ ಗಾಳಿಗೆ ಹಾಕವ ಹಸಿ ಅರ್ಬಿ ಒಂದಿಟ್ಟು ಒಣಗ್ತಾವ ಅಂತ ಹೇಳ್ತೇವೆ. ಸೊ ಯಾಕೆ ಒಣಗ್ತಾವ ಹಂಗಿದ್ರೆ, ಗಾಳಿಗೆ ಬಿಸಿಲ ಬಡಿಯಾಕತ್ತಿಲ್ಲ, ಮನ್ಯಾಗ ಒಳಗ್ ಗಾಳಿಗೆ ಹಾಕಾಕತ್ತೇವಿ, ಗಾಳಿಗೆ ಹೆಂಗ್ ಒಣಗ್ತು? ಇಲ್ಲೇ ಕೆಲಸ ಮಾಡೋದು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳಿ ಕರೀತಾರೆ. ಹ್ಯುಮಿಡಿಟಿಗೆ ಕನ್ನಡದ್ರಾಗ ಆರ್ದ್ರತೆ ಅಂತ ಹೇಳೇನು ಕರೀತಾರೆ. ಸೊ ಏನಾಗ್ತೈತಿ ಹಂಗಿದ್ರ, ಈಗ ಇದೊಂದು ಅರ್ಬಿ ಐತಿ ಅನ್ಕೊಳ್ರಿ, ಹಸಿ ಅರ್ಬಿ ಐತಿ. ಇದ್ರ ಬಾಜುಕನ ಗಾಳಿ ಹಾದು ಹೋದಾಗ ಇದ್ರೊಳಗೆ ತೇವಾಂಶ ಜಾಸ್ತಿ ಇದ್ದಾಗ ಈ ತೇವಾಂಶ ಗಾಳಿಗೆ ಸರಿತೈತಿ, ಗಾಳಿ ಅದನ್ನ ತಗೊಂಡು ಹೊರಗೆ ಹೋಗ್ತದೆ. ಬಿಸಿಲಿನಷ್ಟು ಜಲ್ದಿ ಆರಿಸ್ಲಿಲ್ಲ ಅಂದ್ರು ಅದು ಇನ್ನೂ ನಿಮಗೆ ಗಾಳಿ ಸಹಾಯನ ಮಾಡ್ತದಲ್ಲ, ಆ ತೇವಾಂಶನ ಹೊರದ ಅರ್ಬಿಯಿಂದ ಹೊರಗೆ ತೆಗೆದು ಮುಂದುವಯ್ಯಾಕ. ಹಂಗಾಗಿ ಅರ್ಬಿ ಆರ್ತದ ಅಂತ ಹೇಳ್ತಾರೆ. ಈಗ ಇದೇ ಉದಾಹರಣೆನ ನೀವು ನಿಮ್ಮ ಹೊಲಕ್ಕೆ ಹೋಲಿಕೆ ಮಾಡ್ಕೊಡ್ರಿ. ನಿಮ್ಮ ಹೊಲ ಹಿಂಗೈತಿ, ಇದಕ್ಕೆ ನೀವು ಹಸಿ ಮಾಡಿರಿ, ಗಾಳಿ ಇದ್ರ ಮೇಲ್ಮೈಯಿಂದ ಹಾದು ಹಿಂಗೆ ಹೊಂಟೈತಿ. ಅವಾಗ ಏನಾಗ್ತದ, ನಿಮ್ಮ ಮಣ್ಣೊಳಗಿರೋ ತೇವಾಂಶ ಗಾಳಿಗೆ ಸೇರ್ತೈತಿ, ಗಾಳಿ ಅದನ್ನ ತಗೊಂಡು ಮುಂದೆ ಹೋಗಾಕತ್ ಬಿಡ್ತೈತಿ. ಸೊ ಹಂಗಾಗೋದ್ರಿಂದ ಏನಾಗ್ತದ, ನೀವು ಮತ್ತೆ ನೀರು ಬಳಸ್ಬೇಕು. ನೀರು ಬಳಸಾಕ ಮಳೆ ಆಶ್ರಿತದವ್ರಿಗೆ ನೀರೆಲ್ಲ ಐತಿ. ಸೊ ಅದಕ್ಕೋಸ್ಕರ ಏನ್ ಹೇಳ್ತಾರ, ನೀವು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮೇಲ್ಮೈನ ಕವರ್ ಮಾಡೋದು, ಅಂದ್ರೆ ಎಲ್ಲೂ ಏನೋ ಮಣ್ಣು ತರ್ಕೊಂಡು ನಿಲ್ಬಾರ್ದು ಅನ್ನೋದು ಒಂದು ಉದಾಹರಣೆ. ಆದ್ರ ಇನ್ನೊಂದು ಏನ್ ಮಾಡ್ಬೋದು, ಸುತ್ತಲೂ ನೀವು ಗಿಡ ಹಾಕೊಂಡ್ರ ವಿಂಡ್ ಬ್ಯಾರಿಯರ್ ಅಂದ್ರ ಗಾಳಿ ತಡೆಯೋ ಸಲುವಾಗಿ, ಈಗ ಹೆಂಗ ಬಾಳಿ ತೋಟಕ್ಕದು ಸುತ್ತಲೂ ಹಾಕಿರ್ತಿರಲ್ಲ, ಹಂಗ ನೀವು ಗಾಳಿ ತಡೆಯೋ ಸಲುವಾಗಿ ಗಿಡಗಳನ್ನ ಹಾಕೊಂಡ್ರ ಗಾಳಿ ಹಿಂಗ
ಈ ಕಡೆಯಿಂದ ಈ ಕಡೆ ನೆಲಕ್ಕೆ ಹಚ್ಚೆ ಪಾಸ್ ಆಗೋದಿಲ್ಲ. ಅದೇನಿದ್ರು ಈಗ ಹಿಂಗ್ ಗಿಡ ಅದಂದ್ರ ಈ ಗಿಡಕ್ಕೆ ಬಂದು ಗಾಳಿ ಬಡ್ದು ಇದ್ರ ಮ್ಯಾಲಿಂದ ಹಾದ ಮ್ಯಾಲ ಹೋಗ್ತದೆ ಹೊರತು ಮೇಲ್ಮೈಗೆ ಹಚ್ಚಿ ಯಾವಾಗ ಗಾಳಿ ಹಾಯೋದಿಲ್ಲಲ್ಲ ಅವಾಗ ನಿಮ್ ಮಣ್ಣೊಳಗಿನ ತೇವಾಂಶ ಕೊರತೆ ಬರುವುದಿಲ್ಲ. ಸೊ ಆ ತೇವಾಂಶ ಕೊರತೆ ಬರ್ಲಿಲ್ಲ ಅಂದ್ರೆ ಬೆಳೆನೂ ಸಮೃದ್ಧ ಆಗಿ ಬರ್ತದೆ. ಹಿಂಗಾಗಿ ಬೆಳೆ ಮತ್ತು ಗಿಡಗಳ ಸಂಯೋಜನೆ ಹೆಂಗ್ ಮಾಡ್ಬೋದು? ಇದು ಅಲ್ದೇನೆ ಆರ್ಥಿಕವಾಗಿ ನಿಮ್ಗೆ ಗಿಡಮರ ಬಹಳಷ್ಟು ಸಹಕಾರಿ ಆಗ್ತಾವ. ಹೆಂಗ್ರಿ, ಈಗ ಬದುಗುಂಟೆ ನೀವು ಇದು ಕರಿಬೇವು ಗಿಡ ಹಾಕಿರಿ, ನಿಂಬೆ ಗಿಡ ಹಾಕಿರಿ, ಪ್ಯಾರ್ಲ ಗಿಡ ಹಾಕಿರಿ, ಅದ್ರದ್ದು ಏನು ಉತ್ಪನ್ನ ಬರ್ತದ ಅದನ್ನು ಮಾರಾಟ ಮಾಡ್ಬೋದು. ಅಲ್ಲದೆ ಗಾಳಿ ತಡೆಯುವ ಸಲುವಾಗಿ ಇದಕ್ಕೂ ಬಳಸ್ಕೊಂಡ್ರೆ ಬೆಳಿ ಮೇಲೂ ಅದರದ್ದು ಒಳ್ಳೆ ಪರಿಣಾಮ ಆಗಿ ಸತ್ಪರಿಣಾಮ ಆಗಿ ಬೆಳೆನೂ ಚಲೋ ಬರೋದ್ರಿಂದ ಆರ್ಥಿಕ ಲಾಭನೂ ಆಗ್ತದೆ. ಸೊ ಹಿಂಗೆ ಗಿಡ ಮರ ಮತ್ತು ಬೆಳೆ ಸಂಯೋಜನೆಗಳನ್ನ ದೀರ್ಘಾವಧಿಯೊಳಗ ನಾವು ಮಾಡ್ಲೇಬೇಕಾಗ್ತದೆ, ಬೇರೆ ದಾರಿನೇ ಇಲ್ಲ ಬದುಕ್ಬೇಕನ್ನೋದು. ಸರಿ, ಹಂಗಿದ್ರೆ ಗಿಡ ಮರ ಬೆಳೆ ಅಷ್ಟೇ ಸಂಯೋಜನೆ ಆದ್ರೆ ಸಾಕನು, ದನ ಕುರಿ ಬೇಡನು. ದನ ಕುರಿ ಇಂಥವೆಲ್ಲ ಸಸ್ಯಾಹಾರಿ ಪ್ರಾಣಿ ಯಾಕೆ ಬೇಕನ್ನೋದನ್ನ ದಿನ ಬೆಳಗಾದ್ರೆ ಒಂದು 10-20 ರೀಲ್ಸ್ ಒಳಗೆ ನಾವು ಈಗಾಗಲೇ ಬಡ್ಕೊಂಡೇ ಬಿಟ್ಟಿವಿ. ದನದ ಹೆಪ್ಪ ಬೀಳಲಾರ್ದ ಏನೂ ಕೆಲಸ ಆಗುದಿಲ್ರಿಪ್ಪ. ಇದು ಹೆಂಗಂದ್ರ ಸಗಣಿ ಹಾಕ್ಲಾರದ್ ಹೊಲ ಹೆಪ್ಪ ಹಾಕ್ಲಾರದ್ ಹಾಲ್ಗತೆ. ಮೊಸರಾಗ್ಲಿ ಅಂದ್ರೆ ಆಗೋದಿಲ್ಲ, ಇದ್ದ ಹಾಲ್ನು ಕೆಡ್ತೈತಿ. ಹಂಗಾಗಿ ಪ್ರತಿ ವರ್ಷ ನೀವು ಅದನ್ನ ವರ್ಷಕ್ಕೊಮ್ಮೆ ಅಂತ ಆದ್ರೂ ಸಗಣಿ ಹೆಪ್ಪಲ್ಲಿ ಬಿದ್ರೇನೆ ಹೊಲದ ಗತೆ ಉಳಿತದ, ಇಲ್ಲಾಂದ್ರೆ ಏನೂ ಸಿಗುದಿಲ್ಲ. ಸೊ ದನ ಕುರಿನ ಹೆಂಗ್ ಸಂಯೋಜನೆ ಮಾಡ್ಬೋದು? ಸರಿ, ನಿಮ್ದು ಹೊಲದ ಸುತ್ತಲೂ ಏನು ಇದನ್ನದಲ್ಲ, ಇದಕ್ಕೆ ನೀವು ಹಣ್ಣು ಹಂಪಲದ ಗಿಡ ಹಾಕೋಬಹುದು ಅಥವಾ ಕರಿಬೇವು ಗಿಡ ಹಾಕೋಬಹುದು ಅಂತ ಹೇಳಿದೆ. ಇದ್ರ ಬದಲು ಏನಾರು ಇದ್ರ ಬಾಜುಕೆ ಬದುಗುಂಟ ಚೊಗಚಿ ಗಿಡ ಹಾಕಿದ್ರಿ, ಮರಚೊಗಚೆ ಗಿಡನೂ ಹಾಕೋಬಹುದು, ಗಿಡ ಚೊಗಚೆದು ಹಾಕೋಬಹುದು, ಎರಡೂ ಹಾಕೋಬಹುದು. ವಾಪಸ್ಸು ಹೆಜ್ಲು ಉಸರ್ನಂತ ಅದು ಹಾಕೋಬಹುದು. ಹೊಳ್ಳೆ ನಿಮಗ್ ಅನುಕೂಲ ಇದ್ರ ಅಂದ್ರೆ ನೀವು ನಿಯಂತ್ರಣ ಮಾಡ್ಕೋತೀರಿ ಅನ್ನೋದಾದ್ರೆ ಸುಬಾಬುಲ್ನು ಬಳಸ್ಕೋಬಹುದು. ಇಂಥವು ಮೇವಿನ ಗಿಡಗಳು ಬಹಳ ಎತ್ತರಕ್ಕೂ ಹೋಗೋದಿಲ್ರಿ, ಅವು ಅಷ್ಟೇ ಒಂದ್ ಲೆಕ್ಕದಾಗ ಇರ್ತಾವ. ಅಲ್ದ ಮಲ್ಬರಿ, ನೀವು ರೇಷ್ಮೆ ಸಲುವಾಗಿ ಏನ್ ಬೆಳಿತಿರಲ್ಲ ಅದನ್ನ ದನಕರ ಇದನ್ ಮಾಡಾಕು ಮೇಸಾಕು ಬಳಸ್ಕೋಬಹುದು ತಕ್ಕ ಮಟ್ಟಿಗೆ. ಇಂಥವನ್ನೆಲ್ಲ ಹಾಕೊಳ್ಳೋದ್ರಿಂದ ನೀವು ಅವಾಗವಾಗ ಪ್ರೂನಿಂಗ್ ಮಾಡ್ಕೊಂತಿರೋದ್ರಿಂದ ದನ ಕುರಿಗೆ ಮೇವು ಸಿಗ್ತದ, ವಾಪಸ್ ನಿಮ್ಮ ಹೊಲಕ್ಕೆ ಜೀವಂತ ಬೇಲಿನೂ ಆಗ್ತದ, ಹೊಳ್ಳೆ ಗಾಳಿ ತಡೆನೂ ಆಗ್ತದ. ಅದರಿಂದಾಗಿ ಮತ್ತೆ ನಿಮ್ಗೆ ತೇವಾಂಶ ಕೊರತೆನೂ ಬರೋದಿಲ್ಲ. ಸೊ ಇಷ್ಟೆಲ್ಲಾ ಅನುಕೂಲತೆ ಇದ್ದಾಗ ದೀರ್ಘಾವಧಿಯೊಳಗ ಹೊಲದ ಒಳಗ ಟ್ರೆಂಚ್ ಬಂಡು ಮಾಡೋದು, ಮತ್ತೆ ಸುತ್ತಲೂ ಟ್ರೆಂಚ್ ಬಂಡ್ ಮೇಲೆ ಆಯ್ತು, ಆಮೇಲೆ ಈ ಕಡೆ ಹೊಲದ ಸುತ್ತಲೂ ನೀವು ಗಿಡ ಮರ ಹಚ್ಕೊಳ್ಳೋದೆ ಸರಿಯಾದ ದಾರಿ, ಬೇರೆ ವಿಧಿನೇ ಇಲ್ಲ. ಇದೇ ನಿಸರ್ಗಕ್ಕೆ ಪೂರಕವಾದ ಒಂದು ಮೆಥಡ್ ಅಥವಾ ಒಂದು ಮಾಡೆಲ್ ಅಂತ ಅನ್ಕೊಳ್ರಿ. ಇದನ್ನ ಹಿಂಗೆ ಅಂತ ಏನೂ ಇರುವುದಿಲ್ಲ, ನಿಮ್ಮ ಹೊಲಕ್ಕ ನಿಮ್ಮ ಅನುಕೂಲತೆಗೆ ತಕ್ಕಂಗ ನಿಮ್ಮ ಅಪೇಕ್ಷೆಗೆ ತಕ್ಕಂಗ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂತಾನು ಬರಬಹುದು. ರೈಟ್? ಹಂಗಿದ್ರೆ ದನ ಕುರಿ ಯಾಕೆ ಬೇಕ್ರಿ ನಮ್ಗೆ? ಅವನ್ನ ಯಾಕೆ ಮೇಸ್ಕೊಂತ ಕುಂದಿರ್ಲಿ? ಅದಕ್ಕೆ ಹೇಳಿದ್ನಲ್ರಿ, ಹೆಪ್ಪಿರ್ಲಾರದ್ ಹಾಲು ಸಗಣಿ ಇರ್ಲಾರ್ದ ಹೊಲ ಎರಡು ಒಂದೇ ಇದ್ದಂಗ ಅಂತ ಹೇಳಿ. ಸೊ ಏನಾಗ್ತದ, ಬೆಳಿ ತ್ಯಾಜ್ಯ ಅನ್ನೋದು ಏನ್ ಬಿದ್ದಿರ್ತೈತಲ್ರಿ ಈ ವರ್ಷ ಬೆಳೆದಿದ್ದು, ಅದು ಅದ್ರ ಮೇಲೆ ಸಗಣಿ ಹೆಪ್ಪು ಅಂದ್ರೆ ಆಕಳ ಕರಳೊಳಗಿರುವಂತ ಸೂಕ್ಷ್ಮಾಣುಗಳು ಸಗಣಿ ಮೂಲಕ ಹೊರಗೆ ಬಂದು ಆ ಬೆಳಿ ಮೇಲೆ ಬಂದ್ ಲೇಪನ ಆಗ್ಲಿಲ್ಲ ಅಂದ್ರೆ ಆ ಬೆಳಿ ಕಳಿಯೋದಿಲ್ಲ. ಅದು ಕಳಿತು ಮುಂದಿನ ಬೆಳಿ ಬರುದ್ರೊಳಗ ಆ ಅವಧಿ ಬರೋದ್ರೊಳಗ ಗೊಬ್ಬರ ಆಗೋದಿಲ್ಲ. ಗೊಬ್ಬರ ಆಗ್ಲಿಲ್ಲ ಅಂದ್ರೆ ಏನಾಗ್ತೈತ್ರಿ, ಈಗ ಹಾಲೆಪ್ಪ ನೀವು ಹೆಪ್ಪ ಹಾಕ್ಲಾರ್ದನೆ ಮೊಸರಾಗ್ಲಿ ಅಂತ ಕುಂತ್ರೆ ಹಾಲ್ಗತೆ ಉಳಿತದ, ಅದು ಕೆಡುದಿಲ್ಲೇನ್ರಿ? ಹಂಗೆ ನಮ್ಮ ಹೊಲಗಳು ಸಹಿತ ಬೆಳಿ ತ್ಯಾಜ್ಯ ಅಷ್ಟೇ ಹಾಕೊಂತ ಹೋದಂಗ ಸಗಣಿ ನಾವು ಬಿಟ್ಕೊಂತ ಬಂದಂಗ ಅದ್ರದ್ದು ಇದನ್ನೇನು ಜೈವಿಕವಾಗಿ ಒಂದು ಹೆಪ್ಪ ಬೀಳ್ಬೇಕಿತ್ತಲ್ಲ ಅದು ಬೀಳದೆ ಹೋದಾಗ ಅಲ್ಲೂ ಅದು ಹೊಲ ಕೆಡ್ಕೊಂತ ಬರ್ತದ ಅನ್ನೋ ನಿದರ್ಶನಗಳು ಸಾಕಷ್ಟು ಕಾಣ್ಲಿಕ್ಕೆ ಸಿಗಾಕತ್ತಾವ. ಹಂಗಾಗಿ ದೀರ್ಘಾವಧಿಯೊಳಗ ನಾವು ಇವನ್ ಬಿಟ್ಟು ಬದುಕಲಿಕ್ಕೆ ಆಗುದೇ ಇಲ್ಲ. ಸರಿ, ಇದೆಲ್ಲ ನೀವು ನಿಮ್ಮ ಹೊಲದಾಗ ಏನ್ ಮಾಡ್ಬೋದು, ಏನ್ ಹಚ್ಬೋದು, ಏನ್ ತರ್ಬೋದು, ಇದ್ರ ಬಗ್ಗೆ ಚರ್ಚೆ ಆಯ್ತು. ಇನ್ನ ಮೇನ್ ಪಾಯಿಂಟಿಗೆ ಬರೋಣ. ಇಷ್ಟೆಲ್ಲ ಯಾಕೆ ಗುದ್ದಾಡಕತ್ತೇವ್ರಿ? ಕೊನೆಗೆ ಬಂದು ಕೃಷಿಯೊಳಗೆ ಬದುಕ್ಬೇಕಂತಾನೆ ಗುದ್ದಾಡಕತ್ತೇವಿ. ಆದ್ರ ಏನ್ ಬೇಡಾಕತ್ತೀವಿ, ಅಪೇಕ್ಷೆ ಏನದ ಕೃಷಿಯಿಂದ? ನಮಗೇನ್ ಬೇಕಾಗದ? ಬಹಳ ಮಂದಿ ಕೇಳಿದ ಕೂಡಲೇ ಏನ್ ನಮಗ್ ಬದುಕಾಕ್ ಒಂದ್ ದಾರಿ ಬೇಕಲ್ರಿ ಅಂತ ಹೇಳಿ ಹೇಳ್ತಾರ ನನಗೆ. ಆದ್ರೆ ಬದುಕಂದ್ರೆ ಏನು, ನನ್ನ ಬದುಕ್ನೊಳಗೆ ನಾ ಹೆಂಗಿರ್ಬೇಕು ಅನ್ನೋದ್ರ ಕ್ಲಾರಿಟಿ ಯಾರಿಗೂ ಇನ್ನೂ ಬಹಳಷ್ಟು ಮಂದಿಗೆ ಸಿಕ್ಕಿರೋದಿಲ್ಲ. ಸೊ ಅಲ್ಟಿಮೇಟ್ಲಿ ಹುಡುಕ್ತಿರ್ತೀವಿ, ರೊಕ್ಕನ ಹುಡುಕ್ತಿರ್ತೀವಿ, ದುಡ್ಡು ಹುಡುಕ್ತಿರ್ತೀವಿ. ಸೊ ಈ ರೊಕ್ಕ ಅನ್ನೋದು ಕೃಷಿಯೊಳಗೆ ಇಲ್ಲ ಅಂತ ನಾ ಪದೇ ಹೇಳಿನಿ, ಇವತ್ತು ಹೇಳಾಕತ್ತೀನಿ, ಕೃಷಿಯೊಳಗೆ ರೊಕ್ಕ ಇಲ್ಲ. ನೀವು ಕೃಷಿಯೊಳಗೆ ಏನು ಬರ್ತದಲ್ಲ ಅದನ್ನ ಹೆಂಗ್ ಬಳಸ್ಕೊಳ್ತೀರ ಅನ್ನೋದ್ರ ಮೇಲೆ ರೊಕ್ಕ ಆಯ್ತು. ಇವತ್ತಿಗೂ ನೀವು ನಿಮ್ಮ ಹೊಲದೊಳಗೆ ಹೋಗಿ ಜೋಳ ಹಾಕಿದ್ರೆ ಜೋಳನ ಬರ್ತೈತಿ, ಅದು 10 ಪಟ್ಟೋ 100 ಪಟ್ಟೋ ಎಷ್ಟೋ ಪಟ್ಟ ಹಾಕಿ ಬರ್ತದ. ರಾಗಿ ಹಾಕಿದ್ರೆ ರಾಗಿ ಬರ್ತದ, ಒಂದ್ ಮಾವಿನ ಬೀಜ ಹಾಕಿದ್ರೆ ಮಾವಿನ ಹಣ್ಣೇ ಬರ್ತಾವ, 1000 ಹಣ್ಣು. ಆದ್ರ
ನೀವು ಹೋಗಿ ನಿಮ್ಮ ಹೊಲ್ದಾಗ ರೊಕ್ಕ ಹಾಕ್ರಿ, ಒಂದು 100 ರೂಪಾಯಿ ಇಟ್ಟು ಹಿಂಗೆ ಮಣ್ಣು ಮುಚ್ಚಿ ಬರ್ರಿ, ನಾಳೆ ಹೋದ್ರೆ ಅದು 1000 ರೂಪಾಯಿ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಕೃಷಿಗೆ ನಿಮ್ಮ ಮಣ್ಣಿಗೆ ರೊಕ್ಕ ಅಂದ್ರೆ ಏನಂತ ಗೊತ್ತಿಲ್ಲ. ರೊಕ್ಕ ಮನುಷ್ಯ ಮಾಡ್ಕೊಂಡಿದ್ದು, ಆದ್ರೆ ಕೃಷಿ ನಾವು ಪ್ರಕೃತಿ ಜೊತೆ ಮಾಡುವಂಥದ್ದು. ಸೊ ಹಂಗಾಗಿ ನೀವು ರೊಕ್ಕನ ಮನುಷ್ಯರ ಜೊತೆ ಏನ್ ಮಾಡ್ತಿರಲ್ಲ ಅದ್ರೊಳಗೆ ತೆಗಿಬೇಕೆ ಹೊರತು ಕೃಷಿಯೊಳಗೆ ಏನ್ ಮಾಡ್ತಿರಲ್ಲ ಅದ್ರೊಳಗೆ. ಆದ್ರೆ ಇವತ್ತು ನಮ್ದು ಲಕ್ಷ್ಯ ಹೆಂಗೈತಿ, ನಾ ಜಾಸ್ತಿ ಬೆಳೆದ್ ಬಿಡ್ತೇನೆ, ನಂಗೆ ಜಾಸ್ತಿ ರೊಕ್ಕ ಬರ್ತೈತಿ. ಯಾವಾಗ ಬಂದೈತ್ರಿ ಜಾಸ್ತಿ ಬೆಳೆದಾಗ ಜಾಸ್ತಿ ರೊಕ್ಕ? ಹಂಗ್ ಜಾಸ್ತಿ ಬೆಳೆದಾಗ ಏನಾಗ್ಯದ, ಉಲ್ಟಾ ರೇಟ್ ಕಮ್ಮಿ ಆಗ್ಯದ. ಇದು ರಸ್ತೆ ಬಾಜುಕ್ ಟೊಮ್ಯಾಟೊ ಈರುಳ್ಳಿ ಎಲ್ಲಾ ಸುರಿದ್ ಬಂದಿದ್ದು ಉದಾಹರಣೆ ನಮ್ಮ ಮುಂದೆ ಅದಾವಲ್ಲ. ಗೊಂಜಾಳ ರೇಟ್ 2,500 ಹೋಗಿರ್ತ, 3,000 ಹೋಗ್ತೈತೆ ಅಂತ ಅಂದವ್ರು ಗೊಂಜಾಳ ರಾಶಿ ಎಲ್ಲ ಮಾರ್ಕೆಟಿಗೆ ಬರೋಷ್ಟೊತ್ತಿಗೆ 1,800 ರೂಪಾಯಿಗೆ ಬಂದ್ಬಿಡ್ತದೆ. ಹಂಗಿದ್ರೆ ಜಾಸ್ತಿ ಬೆಳೆದಿದ್ರೆ ಜಾಸ್ತಿ ಆದಾಯ ಎಲ್ಲಿ ಬಂತು, ಎಲ್ಲಿ ಲಾಭ ಸಿಕ್ತು? ಸೊ ಅದಕ್ಕೋಸ್ಕರ ನೀವು ನಿಜವಾಗಿಯೂ ನೀವು ಹುಡುಕ್ಬೇಕಾಗಿದ್ದು ರೊಕ್ಕ ಅಲ್ಲ, ಅದು ಲಾಭ. ಈ ಲಾಭ ಹುಡುಕ್ಬೇಕನ್ನೋದಾದ್ರೆ ನಾವು ಶ್ರಮ ಎಲ್ಲಿ ಜಾಸ್ತಿ ಹಾಕತ್ತೀವಿ, ಎಲ್ಲಿ ಹಾಕ್ಬೇಕಿತ್ತು ಅನ್ನೋದನ್ನ ಗಮನ ಕೊಡ್ಬೇಕು. ಏನದ ರೀ, 2 ಭಾಗ ಮಾಡ್ಕೊಳ್ಳೋಣ. ನಾವು ಹೊಲದೊಳಗೆ ಏನೇನು ಶ್ರಮ ಹಾಕತ್ತೀವಿ ಮತ್ತು ಮಾರುಕಟ್ಟೆ ಒಳಗೆ ಏನೇನು ಶ್ರಮ ಹಾಕತ್ತೀವಿ ಅಂತ ಅಬ್ಸರ್ವ್ ಮಾಡೋಣ. ನಮಗೆ ರೊಕ್ಕ ಇರೋದು ಹೊಲ್ದಾಗಿಲ್ಲ ಅಂತ ಕ್ಲಿಯರ್ ಆಯ್ತು. ಹೊಲ್ದಾಗ ಏನೈತಿ, ಬೆಳಿ ಐತಿ. ನೀವು ಹೇಳಿದ ಬೆಳಿ ಬರ್ತೈತಿ. ನೀವು ಯಾವ್ದು ಬೀಜ ಹಾಕ್ತಿರೋ, ನೀವು ಎಷ್ಟು ಕೆಲಸ ಮಾಡ್ತಿರೋ ಅದ್ರ ತಕ್ಕಂಗೆ ಬೆಳಿ ಬರ್ತದೆ. ಸರಿ, ಮಾರುಕಟ್ಟೆ ಒಳಗೆ ಏನದ, ಇಲ್ಲೇ ರೊಕ್ಕ ಬಿಟ್ಟು ಏನಾರ ಅದ? ನೀವು ಮಾರ್ಕೆಟ್ನಾಗ ಬೆಳಿ ಒಯ್ದ್ರೆ ಏನಾರ ಮತ್ತೆ ಬೆಳಿ ಬರ್ತದ? ಇಲ್ಲಲ್ಲ, ಅಲ್ಲಿ ರೊಕ್ಕ ಅಷ್ಟೇ ಸಿಗ್ತದೆ. ಸರಿ, ಹಂಗಿದ್ರೆ ರೊಕ್ಕ ಈಗ ನಾವು ಹುಡುಕಾಕತ್ತಿದ್ದು ಇಲ್ಲಿ ಹುಡುಕ್ಬಾರ್ದು ಅನ್ನೋದಾದ್ರ, ಹೊಲ್ದಾಗ ಹುಡುಕ್ಬಾರ್ದು ಅನ್ನೋದಾದ್ರ ಏನ್ ಮಾಡಾಕತ್ತೀವಿ, ಏನ್ ಮಾಡ್ಬೇಕಿತ್ತು ನೋಡೋಣ. ಹೊಲ್ದಾಗ ಏನೇನ್ ಕೆಲಸ ಮಾಡತ್ತೀವ್ರಿ? ಉಳುಮೆ ಮಾಡತ್ತೀವಿ, ಬಿತ್ತಾಕತ್ತೀವಿ, ಕೀಟ ಕಳೆ ರೋಗ ನಿಯಂತ್ರಣ ಮಾಡತ್ತೀವಿ, ಹೊಳ್ಳೆ ರಾಶಿ ಮಾಡತ್ತೀವಿ. ಇಷ್ಟೆಲ್ಲ ಮಾಡಿಂದ ರಾಶಿ ತಗೊಂಡು ಮಾರ್ಕೆಟಿಗೆ ಬರ್ತೀವಿ. ಮಾರ್ಕೆಟ್ನಾಗ ಏನ್ ಮಾಡತ್ತೀವ್ರಿ? ಇಷ್ಟು ಬಂದೈತಪ್ಪ ತಗೊಂಬಿಡ, ಇದ್ದಿದ್ ರೇಟ್ ಕೊಟ್ಬಿಡ, ರೊಕ್ಕ ಬರ್ತೈತ್ರಿ. ಸೊ ನಮ್ಗೆ ಇಲ್ಲಿ ಹಾಕಿದ್ದ ಶ್ರಮ ಎಷ್ಟೈತಿ, ಇಲ್ಲಿ ಏನು ಶ್ರಮ ಹಾಕತ್ತೇವೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿ ಕುಂತೈತಿ. ರೊಕ್ಕ ಇರೋದು ಮಾರ್ಕೆಟ್ನಾಗ, ಆದ್ರೆ ಶ್ರಮ ಹಾಕೋದೆಲ್ಲ ಹೊಲ್ದಾಗ ಹಾಕಾಕತ್ತೆ. ನೀರೆಲ್ಲೋ ಐತಿ, ಗುದ್ದೆಲ್ಲೋ ಹೊಡೆಯಾಕತ್ತೆ. ಸೊ ನಾವು ನಿಜವಾಗಿ ನಾವು ರೊಕ್ಕ ಹುಡುಕ್ಬೇಕನ್ನೋದಾದ್ರೆ ಬಂದ ಮಾಲ್ನ ನಾವು ಮಾರ್ಕೆಟಿಗೆ ಯಾವಾಗ ಒಯ್ಬೇಕು? ಎಷ್ಟೋ ಸರಿ ಬಂದ ರಾಶಿನ ಸುಮ್ಮನೆ ಒಂದು 4 ತಿಂಗಳ ಕರೆಕ್ಟಾಗಿ ಇಟ್ಕೊಂಡ್ರೆ ರೊಕ್ಕ ಜಾಸ್ತಿ ಸಿಗ್ತಿರ್ತೈತಿ. ಅಷ್ಟು ಮಾಡಕ್ ನಾವು ತಯಾರಿಲ್ರಿ. ಹೊಲ್ದಾನ್ ರಾಶಿ ಮನಿ ಮುಖ ಸಹಿತ ನೋಡಾಕತ್ತಿಲ್ಲ. ಇನ್ನು ಮೌಲ್ಯವರ್ಧನೆ ದೂರದ ಮಾತು. ನಾವು ಮೌಲ್ಯವರ್ಧನೆಗೆ ಹೋಗಬೇಡ್ರಿ. ಈಗ ಬರೀ ಮನೆಯೊಳಗೆ ತಂದ ರಾಶಿ ಇಟ್ಕೊಂಡು ಒಂದು 4 ತಿಂಗಳಾದ್ಮೇಲೆ ನೀವು ಯಾವಾಗ ಸೀಸನ್ ಆಫ್ ಇರ್ತದಲ್ಲ ಅವಾಗ ಹೋಗಿ ಕೇಳ್ರಿ, ಅವಾಗ ರೇಟ್ ಜಾಸ್ತಿ ಸಿಗ್ತಿರ್ತೈತಿ. ಅಷ್ಟು ಸಹಿತ ನಾವು ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗಾಗೋದು ಕೆಲಸ? ನಮಗೆ ರೊಕ್ಕ ಏನೋ ಬೇಕು, ಶ್ರಮ ಹಾಕಕ್ಕೂ ರೆಡಿ ಇದೀವಿ, ಆದ್ರೆ ಶ್ರಮ ಎಲ್ಲಿ ಹಾಕ್ಬೇಕನ್ನೋದು ನಿರ್ಧಾರ ಆಗ್ಬಿಟ್ರೆ ಇದು ಬಗೆಹರಿತದ. ಸೊ ಇನ್ಮೇಲೆ ಹೊಲದೊಳಗೆ ಶ್ರಮ ಹಾಕ್ಲೇಬೇಡ್ರಿ ಅಂತಿಲ್ಲ. ನೀವು ಶ್ರಮ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಬೆಳೆನೂ ಬರೋದಿಲ್ಲ. ಅದಕ್ಕೆ ಎಷ್ಟು ಬೇಕಷ್ಟು ಶ್ರಮ ಹಾಕ್ಲೇಬೇಕು. ಆದ್ರೆ ಅದ್ರ ಜೊತೆಗೇನೆ ನಾವು ರೊಕ್ಕ ಎಲ್ಲಿ ಹುಡುಕಾಕತ್ತೀವಿ? ಮನುಷ್ಯರ ಜೊತೆ ವ್ಯವಹಾರದೊಳಗೆ ಹುಡುಕಾತೀವಲ್ಲ, ಮನುಷ್ಯರ ಜೊತೆ ವ್ಯವಹಾರ ಮಾರುಕಟ್ಟೆ ಒಳಗೆ ಆಗಾಕತ್ತೈತಿ. ಈ ಮಾರುಕಟ್ಟೆ ಒಳಗೆ ನಾವು ಸ್ವಲ್ಪ ಶ್ರಮ ಹಾಕಿದ್ರ ಯಾವ ಬೆಳೆದು ಯಾವ ತಿಂಗಳದೊಳಗೆ ರೇಟ್ ಇರ್ತೈತಿ ಅಂತ ಒಂದು 3-4 ವರ್ಷದ ಅಭ್ಯಾಸ ಮಾಡ್ರಿ. ಅದ್ರದ್ದು ಮಾಹಿತಿ ತಕ್ಕೋರಿ. ನಾ ಈ ತಿಂಗಳದಾಗ ಈ ಬೆಳೆ ಮಾರ್ಬೇಕಪ್ಪ ಅಂತ ಹೇಳಿ ನೀವು ನಿರ್ಧಾರ ಮಾಡ್ರಿ. ನನಗೆ ಗೊತ್ತಿದ್ದವ್ರು ಒಬ್ರು ಬಹಳ ಚಂದ ಉದಾಹರಣೆ ಕೊಟ್ರು. ಅವ್ರು ಸಿರ್ಸಿ ಕಡೆಯವ್ರು, ಕಾಳು ಮೆಣಸು ಬೆಳಿತಾರ್ರಿ ಅವರು. ನಾ ಹೋಗಿ ಬೆಟ್ಟಾದಾಗ ಒಂದು ಮಾತು ಹೇಳಿದ್ರು, ನಾ ಪ್ರತಿ ಸರಿ ಕಾಳು ಮೆಣಸು ಬಂದಾಗ ಅದನ್ನ ಹಂಗೆ ಇಟ್ಕೋತೀನಿ. ನನಗೆ ಯಾರೇ ಗೊತ್ತಿದ್ದವ್ರಿಗೆ ಸ್ವಲ್ಪ 5 kg 10 kg 20 kg ಕೊಡ್ತೀನಿ. ಬಟ್ ನಾ ಲಾಟೇ ಮಾರೋದು ಪ್ರತಿ 7 ವರ್ಷಕ್ಕೊಮ್ಮೆ ನಾ ಕಾಳು ಮೆಣಸು ಮಾರ್ತೀನಿ ಅಂತ. ಯಾಕೆ ಸರ್ ಹಂಗ್ಯಾಕೆ ಅಂತ ಕೇಳಿದೆ. ಇಲ್ಲ, ನಾನು ಗಮನ ಕೊಟ್ಟಂಗ ಪ್ರತಿ 7 ವರ್ಷಕ್ಕೊಮ್ಮೆ ಕಾಳು ಮೆಣಸಿನ ರೇಟು ಫುಲ್ ಜಾಸ್ತಿ ಆಗ್ತದ, ಆಮೇಲೆ ಮತ್ತೆ ಕಮ್ಮಿ ಬರ್ತದೆ. ಎಂಥ ಮಾಹಿತಿ ರೀ! ಇಂಥದೇ ಮಾಹಿತಿ ನೀವು 7 ವರ್ಷಗಟ್ಲೆ ಕಾಯೋದು ಬೇಡ. ಯಾವ ತಿಂಗಳೊಳಗೆ ಗೊಂಜಾಳ ರೇಟ್ ಏರಾಗ್ತದ, ಯಾವ ತಿಂಗಳೊಳಗೆ ಜೋಳದ ರೇಟ್ ಏರಾಗ್ತದ, ಇಷ್ಟು ಗೊತ್ತಾದ್ರೂ ಆ ತಿಂಗಳ ತನಕ ನಿಮ್ಮ ಬೆಳೆ ನೀವು ಕಾಪಾಡ್ಕೊಳ್ಳೋ ಕಡೆ ಶ್ರಮ ಹಾಕಿದ್ರಿ ಅಂದ್ರೆ ನಿಮ್ಮದ ಲಾಭ ಆಗ್ತದ. ಸೊ ದೀರ್ಘಾವಧಿಯೊಳಗೆ ನಾವು ಈ ಕಡೆ ಗಮನ ಕೊಡದ ಇದು ಕೆಲಸ ಆಗೋದಿಲ್ಲ ಅನ್ನೋದು ಹೇಳ್ತಾ, ಮಳೆ ಆಶ್ರಿತ ಮತ್ತು ಒಣ ಬೇಸಾಯ ಕೃಷಿಕರಿಗೆ ಏನೇನು ಸಹಾಯ ಆಗಬಹುದು ಅನ್ನೋ ಕ್ರಮಗಳ ಬಗ್ಗೆ ನಾವು 4 ವಿಡಿಯೋದೊಳಗೆ ಚರ್ಚೆ ಮಾಡೀವಿ. ಇದು ವಿಡಿಯೋ ಪರಿಪೂರ್ಣ ಇರ್ಲಿಕ್ಕಿಲ್ಲ, ಇದಕ್ಕೂ ಮೀರಿದ್ದು ನಾವು ಪ್ರಯತ್ನ ಮಾಡ್ತಿರ್ತೀವಿ. ಅದು 2 ದಿವಸದ ನಮ್ಮ ಕಾರ್ಯಾಗಾರ, ಏನು ತಿಂಗಳಿಗೆ ಒಂದು ಕಾರ್ಯಾಗಾರ ಆಗ್ತಿರ್ತದ, ಅಲ್ಲಿ ನಾವು ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಿರ್ತೀವಿ. ಯಾರು ಅದನ್ನ ವಾಸ್ತವವಾಗಿ ಅನುಭವಿಸ್ತಿರ್ತಾರ ಅವ್ರ ಪಾಯಿಂಟ್ ಆಫ್ ವ್ಯೂನ ಎಲ್ಲ ಹೇಳ್ತಿರ್ತಾರೆ ನಮ್ಮ ಮುಂದೆ. ಸೊ ಅಂತ ಕಾರ್ಯಾಗಾರಕ್ಕೆ ನೀವು ಬಂದ್ರೆ ನಿಮಗೂ ಸಹಕಾರ ಆಗ್ತದ. ಅನುಕೂಲ ಇದ್ದಾಗ ಅಲ್ಲೂ ಬರ್ರಿ.
ಇದ್ರೊಳಗೆ ಏನಾರ ಮಿಸ್ ಆಗಿದ್ರ ಇಂಥದೊಂದು ಪಾಯಿಂಟ್ ತಪ್ಪು ಹೇಳಿರಿ ಅಥವಾ ಇಂಥದೊಂದು ಪಾಯಿಂಟ್ ಬರಬೇಕಿತ್ತು, ಈ ತಪ್ಪನ್ನ ಸರಿ ಮಾಡ್ಕೊಳ್ರಿ ಅಂತ ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಅನ್ಸಿದ್ರ ಕಮೆಂಟ್ಸ್ ಒಳಗ ನೀವು ಅದನ್ನ ಹೇಳಲಿಕ್ಕೆ ಸರ್ವ ಸ್ವತಂತ್ರರಿದ್ದೀರಿ. ದಯಮಾಡಿ ಅಲ್ಟಿಮೇಟ್ ಆಗಿ ಬೇಕಾಗಿರೋದೇನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎಲ್ಲಾರ್ಗೂ ಸರಿ ಯಾವ್ದು ಅನ್ನೋದು ಬೇಕಾಗ್ಯದ. ಸರಿ ಅನ್ನೋದು ಎಲ್ಲಾರ್ಗೂ ಒಂದೇ ಇರ್ತದೆ, ತಪ್ಪು ಬೇರೆ ಬೇರೆ ಇರ್ಬೋದ್ರಿ, ಆದ್ರೆ ಸರಿ ಅನ್ನೋದು ಎಲ್ಲಾರ್ಗೂ ಒಂದೇ ಇರೋದ್ರಿಂದ ನಮ್ಮದು ಏನಾದ್ರು ತಪ್ಪಾಗಿದ್ರೆ ನೀವು ಸರಿ ಮಾಡ್ರಿ, ತಿದ್ಕೊಳ್ಲಿಕ್ಕೆ ನಾವು ತಯಾರಿದ್ದೀವಿ. ಹೊಸದೇನಿದ್ರೆ ಕಲಿಸ್ಲಿಕ್ಕೆ ನಮಗೂ ಪ್ರಯತ್ನ ಮಾಡ್ರಿ, ನಾವು ಕಲ್ಕೊಳ್ಲಿಕ್ಕೆ ತಯಾರಿದ್ದೀವಿ. ಇಷ್ಟು ಹೇಳಿ ಈ ಮಳೆಯಾಶ್ರಿತ ಕೃಷಿ ವಿಡಿಯೋಗಳದ್ದು ಸಂಚಿಕೆನ ಪೂರ್ಣ ಮಾಡ್ತಾ ಇದ್ದೀವ್ರಿ. ನಮಸ್ಕಾರ.